ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ನ ಜಿಯೋಗ್ರಫಿ ಲೆಸನ್ ಚಾಪ್ಟರ್ 10 ಅವರ್ ಸ್ಟೇಟ್ ಕರ್ನಾಟಕ ಫಿಸಿಯೋಗ್ರಾಫಿಕ್ ಡಿವಿಷನ್ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಏನಪ್ಪ ಕಲಿತೀವಿ ಲೆಸನಲ್ಲಿ ಅಂದರೆ ಗ್ರೇಟ್ನೆಸ್ ಆಫ್ ಅವರ್ ಸ್ಟೇಟ್ ಆ್ಯಂಡ್ ಇಟ್ಸ್ ಹೆರಿಟೇಜ್. ನಮ್ಮ ಕರ್ನಾಟಕದ ಯಾಕೆ ಮಹತ್ವವಾಗಿದೆ ಮತ್ತು ಅದರ ಪರಂಪರೆ ಏನು. The origin of the name Karnataka and the form of the state. ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಯಾವ ರೀತಿ ಹೆಸರು ಬಂತು, ಅದು ಯಾವ ರೀತಿ ಫಾರ್ಮ್ ಆಯಿತು. ದ ಜಿಯೋಗ್ರಫಿಕಲ್ ಲೊಕೇಶನ್, ಸೈಜ್, ಲ್ಯಾಂಡ್ ಆ್ಯಂಡ್ ವಾಟರ್ ಫ್ರಾಂಟಿಯರ್ಸ್ ಆ್ಯಂಡ್ ನೈಬರಿಂಗ್ ಸ್ಟೇಟ್ಸ್ ಆಫ್ ಕರ್ನಾಟಕ. ನಮ್ಮ ರಾಜ್ಯದ ಸೈಜ್ ಎಷ್ಟು, ಅದು ಎಲ್ಲಿ ಲೊಕೇಟ್ ಆಗಿದೆ, ಲ್ಯಾಂಡ್ ಹೇಗಿದೆ ಮತ್ತು ವಾಟರ್ ಬಾಡೀಸ್ ಯಾವ ರೀತಿ ಇದೆ, ನೈಬರಿಂಗ್ ಸ್ಟೇಟ್ಸ್ ಯಾವ್ದು ಅಂತ ತಿಳ್ಕೊತೀವಿ. ನೆಕ್ಸ್ಟ್ ದ ಫೀಚರ್ಸ್ ಆಫ್ ಕರ್ನಾಟಕ, ಫಿಸಿಕಲ್ ಡಿವಿಷನ್ ಆಫ್ ಕರ್ನಾಟಕ ಮತ್ತು ಹಿಲ್ ಸ್ಟೇಷನ್ಸ್ ಆ್ಯಂಡ್ ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ. ಸೊ ಈ ರೀತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಈ ಲೆಸನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇದು ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಈಗ ನೋಡೋಣ ಲೆಸನ್ನು. ಇನ್ ದ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಫಿಸಿಕಲ್ ಜಿಯೋಗ್ರಫಿ. In this lesson we will study about our state Karnataka, the land of Kannadigas ಅಲ್ವಾ. ಇದು ನಾವಿರೋದು ಕನ್ನಡದ ನಾಡು, ಕನ್ನಡಿಗರ ಆಸ್ತಿ. ಇಟ್ ಈಸ್ ಒನ್ ಆಫ್ ದಿ ಇಂಡಿಯನ್ ಸ್ಟೇಟ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಗ್ರೇಟ್ನೆಸ್ ಆ್ಯಂಡ್ ಹೆರಿಟೇಜ್. ಸೊ ನಮ್ಮ ಕರ್ನಾಟಕಕ್ಕೆ ಒಂದು ಮಹತ್ವ ಇದೆ ಮತ್ತು ಪರಂಪರೆ ಇದೆ. ಅವರ್ ಲ್ಯಾಂಡ್ ಹ್ಯಾಸ್ ಆ್ಯನ್ ಐಡಿಯಲ್ ಸಿಚುಯೇಷನ್ ಆ್ಯಂಡ್ ಇಟ್ ಈಸ್ ಬ್ಲೆಸ್ಡ್ ವಿತ್ ಡೈವರ್ಸ್ ರಿಲೀಫ್ ಫೀಚರ್ಸ್, ಫ್ಲೋರಾ and fauna, different types of soil, river system, minerals and human resources. ಸೊ ನಮ್ಮ ಕರ್ನಾಟಕದಲ್ಲಿ ಏನಿದೆ, ವಿಧವಾದ ಪ್ಲ್ಯಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಸಾಯಿಲ್ಸ್ ಇರ್ಬೋದು, ಮತ್ತು ನದಿಗಳಿರ್ಬೋದು, ಮಿನರಲ್ಸು ಮತ್ತು ಹ್ಯೂಮನ್ ರಿಸೋರ್ಸಸ್, ಈ ರೀತಿ ಎಲ್ಲ ನಮ್ಮ ರಾಜ್ಯದಲ್ಲಿ ಇದೆ. ಇಟ್ ಈಸ್ ಅ ಪ್ರಾಸ್ಪರಸ್ ಲ್ಯಾಂಡ್ ವಿತ್ ಇಟ್ಸ್ ಓನ್ ಲಿಟರೇಚರ್, ಆರ್ಟ್ ಆ್ಯಂಡ್ ಕಲ್ಚರ್ and has religious, spiritual and historically famous pilgrim centers ಅಲ್ವಾ. ಅದಲ್ಲದೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಏನಿದೆ, ನಮ್ಮ ರಾಜ್ಯದಲ್ಲಿ ಪಿಲ್ಗ್ರಿಮ್ ಸೆಂಟರ್ಸ್ ಇದೆ ಮತ್ತು ಅದರದ್ದು ಓನ್ ಕಲ್ಚರು, ಅದರದ್ದು ಸಾಹಿತ್ಯಗಳು ಮತ್ತು ಹಿಸ್ಟಾರಿಕಲು ಸಹ ನಮ್ಮ ರಾಜ್ಯ ತುಂಬ ಫೇಮಸ್ ಆಗಿದೆ. ಮೆನಿ ಪ್ಲೇಸಸ್ ಇನ್ ಕರ್ನಾಟಕ ಆರ್ ಫೇಮಸ್ ಫಾರ್ ದೇರ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆ್ಯಂಡ್ ಇಟ್ ಈಸ್ ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ಅಬ್ಯೂಡೆನ್ಸ್ ಆಫ್ ವೈಲ್ಡ್ ಲೈಫ್. ಸೊ ನಮಗೆ ರಾಜ ಮಹಾರಾಜರ ಕಟ್ಟೋದ ಕೋಟೆ, ಓಕೆನಾ, ನದಿ, ಡ್ಯಾಮ್ಗಳು ಇದೆಲ್ಲನೂ ಇದೆ ಅಲ್ವಾ. ಸೊ ಅದೆಲ್ಲ ಏನು ಈಗ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಆಗಿದೆ. ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸು ಸಹ ಇಲ್ಲಿ ತುಂಬ ಇದೆ. ಈಗ ನೋಡೋಣ ಒರಿಜಿನ್ ಆಫ್ ದಿ ನೇಮ್. ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಯಾವ ರೀತಿ ಹೆಸರು ಬಂತು ಅಂತ. ದ ನೇಮ್ ಕರ್ನಾಟಕ ಹ್ಯಾಸ್ ಬೀನ್ ಇನ್ ದ ಫಾರ್ಮ್ ಏನ್ಷಂಟ್ ಟೈಮ್ಸ್. ದಿಸ್ ಲ್ಯಾಂಡ್ ಯೂಸ್ ಟು ಬಿ ಕಾಲ್ಡ್ ಕರುನಾಡು, ಕರ್ ಪ್ಲಸ್ ನಾಡು, ಅ ಲ್ಯಾಂಡ್ ಆಫ್ ಬ್ಲ್ಯಾಕ್ ಸಾಯಿಲ್. ಅಂದರೆ ನಮ್ಮ ಕರ್ನಾಟಕ ಏನಕ್ಕೆ ಕರ್ನಾಟಕ ಅಂತ ಕರಿತೀವಿ ಅಥವಾ ಕರುನಾಡು ಅಂತ ಕರಿತೀವಿ ಅಂದರೆ ನಮ್ಮ ನೆಲದಲ್ಲಿರುವಂತಹ ಕಪ್ಪು ಮಣ್ಣಿನಿಂದ. ಓಕೆನಾ. ಕಪ್ಪು ಮಣ್ಣೆಲ್ಲಿದೆ? ಇಲ್ಲಪ್ಪ, ನಾವು ಸೌತ್ ಕರ್ನಾಟಕದಲ್ಲಿ ಎಲ್ಲ ಕೆಂಪು ಮಣ್ಣಿದೆ, ಕಪ್ಪು ಮಣ್ಣಿಲ್ಲ ಅಂತ ಹೇಳ್ತೀವಿ. ಆದರೆ ನಾರ್ತ್ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿದೆ. ಅದಕ್ಕೆ ಅದನ್ನೇನಂತ ಕರಿತೀವಿ? ಕರುನಾಡು ಅಂತ ಕರಿತೀವಿ. ದ ವರ್ಡ್ ಕರುನಾಡ್ ರೆಫರ್ಸ್ ಟು ದಿ ಕರ್ನಾಟಕ ಇನ್ ದ ಏನ್ಷಿಯಂಟ್ ತಮಿಳ್ ವರ್ಕ್ ಸಿಲಪ್ಪದಿಗಾರಂ. ಕರುನಾಡ್ ಮೀನ್ಸ್ ದ ಲ್ಯಾಂಡ್ ವಿಚ್ ಈಸ್ ಒನ್ ಆನ್ ಎ ಎಲಿವೇಟೆಡ್ ಪ್ಲ್ಯಾಟು. ಸೊ ನಾವಿರೋದು ಪ್ಲ್ಯಾಟೂದಲ್ಲಲ್ವಾ. ಯಾವ ಪ್ಲ್ಯಾಟು? ಡೆಕ್ಕನ್ ಪ್ಲ್ಯಾಟೂದಲ್ಲಿ. ನಮ್ಮ ಇಂಡಿಯಾದಲ್ಲಿ ಪ್ಲ್ಯಾಟು ಅಂದರೆ ಪೆನಿನ್ಸುಲರ್ ಪ್ಲ್ಯಾಟು ಅಂತಿದೆ. ಆ ಪೆನಿನ್ಸುಲರ್ ಪ್ಲ್ಯಾಟೂನಲ್ಲಿ ನಾವು ಅಂದರೆ ನಮ್ಮ ಕರ್ನಾಟಕ ಇರೋದು ಡೆಕ್ಕನ್ ಪ್ಲ್ಯಾಟೂನಲ್ಲಿ. ನೆಕ್ಸ್ಟ್ ಇಟ್ ಹ್ಯಾಸ್ ಬೀನ್ ಮೆನ್ಷನ್ ಇನ್ ನೃಪತುಂಗಾಸ್ ಗ್ರಾಮೆಟಿಕಲ್ ವರ್ಕ್ ಕವಿರಾಜ ಮಾರ್ಗ ದಟ್ ಕರ್ನಾಟಕ ಎಕ್ಸ್ಟೆಂಡೆಡ್ ಫ್ರಮ್ ದಿ ಕಾವೇರಿ ರಿವರ್ ಅಪ್ ಟು ದಿ ಗೋದಾವರಿ ರಿವರ್ ಅಲ್ವಾ. ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಆಗುತ್ತೆ, ಕಾವೇರಿ ರಿವರಿಂದ ಗೋದಾವರಿ ರಿವರ್ವರೆಗೂ ಇದೆ. ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ ವಾಸ್ ಡಿವೈಡೆಡ್ ಇಂಟು ಮೆನಿ ಸ್ಟೇಟ್ಸ್. ಇನ್ 1953 9 southern districts which were to form the Mysore state. Later when the state were reorganized
on linguistic basis. Area with Kannada speaking people in Bombay, Hyderabad, Madras and Kodagu provinces were brought together. ಸೊ ಇಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ 1947. ಸೊ ಇಂಡಿಪೆಂಡೆನ್ಸ್ ಆದಮೇಲೆ 1953 ಆಂಧ್ರದಲ್ಲಿ ಒಂದು ಚಳುವಳಿ ನಡೆಯುತ್ತೆ. ಏನಪ್ಪ ಅಂದರೆ ಭಾಷಾವಾರು, ಅಂದರೆ ಭಾಷೆಗಳ ಆಧಾರದ ಮೇಲೆ ನಾವು ನಮ್ಮದೇ ಆದ ಒಂದು ರಾಜ್ಯವನ್ನು ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಾಮುಖ್ಯತೆ ಪಡೆದಿದೆ. ಎಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶಲ್ಲಿ ಅಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನೋರು ಈ ಚಳುವಳಿನ ಮಾಡ್ತಾರೆ. ಸೊ ಅದಾದಮೇಲೆ ನಮ್ಮ ಕನ್ನಡಿಗರನ್ನು ಸಹ ಒಂದಾಗಿ ಒಂದು ರಾಜ್ಯದಲ್ಲಿ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಚಳುವಳಿಗಳು ನಡೆಯುತ್ತೆ. ಓಕೆನಾ. ಇದಕ್ಕೆ ತುಂಬ ಸಾಥ್ ಕೊಟ್ಟವ್ರು ಯಾರು ಅಂದರೆ ಗೋವಿಂದ ಪೈ ಆಗಿರ್ಬೋದು, ಆಲೂರು ವೆಂಕಟರಾವ್ ಅವರು ಅಷ್ಟೇ. ಎಲ್ಲಿ ನಮ್ಮ ಕರ್ನಾಟಕದ ಎಲ್ಲಿದೆ ಅದು, ನಮ್ಮ ಪರಂಪರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಬುಕ್ಕನ್ನೇ ಬರೀತಾರೆ. ದ ಗ್ಲೋರಿ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಬುಕ್ಕನ್ನೇ ಬರೀತಾರೆ. ಸೊ ಅದೆಲ್ಲ ಆದಮೇಲೆ 1956 ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಇರ್ತಾರಪ್ಪ ಅಂದರೆ ಹೈದರಾಬಾದಲ್ಲಿ, ಬಾಂಬೆನಲ್ಲಿ, ಮಡ್ರಾಸಲ್ಲಿ ಮತ್ತು ಕೊಡಗು ಪ್ರಾವಿನ್ಸಲ್ಲಿ ಈ ರೀತಿ ಎಲ್ಲ ಕಡೆಯಿಂದನೂ ನಮ್ಮ ಕರ್ನಾಟಕವನ್ನು ಒಂದು ಶೇಪಲ್ಲಿ ತರ್ತಾರೆ. ಓಕೆನಾ. ಫಸ್ಟು ಮೈಸೂರು ಸ್ಟೇಟ್ ಅಂತ ಇತ್ತು, ಅದಾದಮೇಲೆ ಇವರೆಲ್ಲ ಸೇರಿಸಿದ್ಮೇಲೆ ಅದು ಬೇರೆ ಕನ್ನಡಿಗರು ಸಹ ನಮ್ಮ ಕರ್ನಾಟಕಕ್ಕೆ ಎಲ್ಲೆಲ್ಲಿ ಬೇರೆ ಕಡೆ ಇದ್ದರೂ ಎಲ್ಲರೂ ಬಂದು ನಮ್ಮಲ್ಲಿ ಸೇರ್ಕೋತಾರೆ. ಸೊ ಅದಕ್ಕೋಸ್ಕರನೇ ಆನ್ 1st November 1956 the Vishala Mysore state came into being. It is fond compensation of the event that Rajyotsava is celebrated every year on 1st November. ಸೊ ಅದೇ ಕಾರಣಕ್ಕೋಸ್ಕರನೇ ನಮ್ಮ ಕರ್ನಾಟಕ ಒಂದು ಫಾರ್ಮ್ ಆಯಿತು. ನಮ್ಮ ಕನ್ನಡಿಗರೆಲ್ಲ ಒಂದು ಕಡೆ ಸೇರಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಏನು ಸೆಲೆಬ್ರೇಟ್ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ 1st November. ಸೊ ಅವಾಗ ಅದನ್ನೇನಂತ ಕರಿತೀವಿ, 1956 ನಮ್ಮ ಕರ್ನಾಟಕನ ವಿಶಾಲ ಮೈಸೂರು ರಾಜ್ಯ, ವಿಶಾಲ ಮೈಸೂರು ಸ್ಟೇಟ್ ಅಂತ ಕರಿತಿದ್ರು. ಓಕೆನಾ. ಇನ್ 1973 in response to the wishes of Kannadigas, our state was renamed as ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರು. ನೆಕ್ಸ್ಟ್ ನೋಡೋಣ ಜಿಯೋಗ್ರಫಿಕಲ್ ಲೊಕೇಶನ್. ಕರ್ನಾಟಕ is one of the 28 states of India. It is situated in southern part of India, the western central area of the peninsular region. ಸೊ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ, 28 ಇದೆ. ಅದರಲ್ಲಿ ಕರ್ನಾಟಕನೂ ಸಹ ಒಂದು. ಮತ್ತು ಇದು ಎಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಎಲ್ಲಪ್ಪ ಅಂದರೆ ಸದರ್ನ್ ಪಾರ್ಟ್ ಆ್ಯಂಡ್ ವೆಸ್ಟರ್ನ್ ಸೆಂಟ್ರಲ್, ಸೌತ್ ವೆಸ್ಟ್ ಇದು. ಓಕೆ. ಮತ್ತು ಸೆಂಟ್ರಲ್ ಪಾರ್ಟ್ ಆಫ್ ದಿ ಪೆನಿನ್ಸುಲಾರ್ ರೀಜನ್. ಸೊ ಸೆಂಟ್ರಲ್ ಇದು ಇಷ್ಟು ಹೇಳ್ತೀಯಲ್ಲ, ಫುಲ್ಲು ಪೆನಿನ್ಸುಲಾರ್ ರೀಜನ್ ಅಂತ ಕರಿತೀವಿ. ಸೊ ಆ ಪೆನಿನ್ಸುಲಾರ್ ರೀಜನಲ್ಲಿ ನಮ್ಮ ಕರ್ನಾಟಕ ಸಿಚುಯೇಟೆಡ್ ಆಗಿದೆ. ನೆಕ್ಸ್ಟ್, ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ 11 degree 31 feet north to 18 degree 45 feet north latitude and 74 degree 12 feet east to 8 degree 40 feet east longitude. ಸೊ ಇಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಬಗ್ಗೆ ಹೇಳ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ 11 ಡಿಗ್ರಿ ಅಂದರೆ ಇಲ್ಲಿಂದ ಬರುತ್ತೆ, 11 degree 31 feet ನಾರ್ತ್ ಟು 18 degree 45 feet ನಾರ್ತ್ ಲ್ಯಾಟಿಟ್ಯೂಡ್. ಟಿಪ್ಪು ಬಂದು ಇಲ್ಲಿ ಎಂಡ್ ಆಗುತ್ತೆ. ಮತ್ತು ಈ ವೆಸ್ಟರ್ನ್ ಸೈಡ್ ಬಂದ್ಬಿಟ್ಟು 74 degree 12 feet ಹಿಡಿದು ಈ ಕಡೆ ಕೋಲಾರ ಎಜ್ಜಲ್ಲಿ. ಓಕೆನಾ. 78 degree 40 feet ಈಸ್ಟ್ ಲಾಂಗಿಟ್ಯೂಡ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಟ್ ಲೆಂತ್ ಈಸ್ 750 kilometers ಸ್ಟ್ರೆಚಿಂಗ್ ಫ್ರಮ್ ಔರತ್ ತಾಲೂಕ್ ಇನ್ ಬೀದರ್ ಡಿಸ್ಟ್ರಿಕ್ಟ್ ಇನ್ ದ ನಾರ್ದರ್ನ್ ಮೋಸ್ಟ್ tip of state to Chamarajanagar district in the south. Its width is 400 kilometers from west to east. Karwar in the Uttar Kannada district is the western end, whereas Mulabagal Taluk in Kolar district is at the eastern end. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಔರತ್ ತಾಲೂಕ್. ಸೊ ಇಲ್ಲಿಂದ ಚಾಮರಾಜನಗರ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತು ವೆಸ್ಟ್ ಸೈಡ್ ಬಂದುಬಿಟ್ರೆ ಇಲ್ಲಿ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸ್ಟಾರ್ಟಿಂಗ್ ಪಾಯಿಂಟ್ ಆದರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲು ಬಂದ್ಬಿಟ್ಟು ನಿಮಗೆ ಈಸ್ಟ್ ಕಡೆ ಎಂಡ್ ಪಾಯಿಂಟ್ ಆಗಿ ನಮ್ಮ ಕರ್ನಾಟಕದು ಸಿಗುತ್ತೆ.
Karnataka state has both land and water frontiers to the Arabian Sea in the west, states of Maharashtra in the north, Andhra Pradesh in the east, Tamil Nadu in the south and southeast, Kerala in the southwest, and Goa in the northwest from its frontiers. The shape of the Karnataka resembles a cashew nut. ಸೊ ಈ ಕರ್ನಾಟಕ ಬಂದ್ಬಿಟ್ಟು ಯಾವ ಶೇಪಲ್ಲಿದೆ, ಗೋಡಂಬಿಯ ಆಕಾರದಲ್ಲಿ ಇದೆ. ಸೊ ನೇಬರಿಂಗ್ ಕಂಟ್ರೀಸ್ ಯಾವುದು, ಮಹಾರಾಷ್ಟ್ರ ಅಂದರೆ ಸೌತ್ ವೆಸ್ಟ್ಗೆ ಮಹಾರಾಷ್ಟ್ರ ಇದೆ, ಸೌತ್ ಈಸ್ಟ್ಗೆ ಆಂಧ್ರ ಪ್ರದೇಶ್ ಇದೆ ಮತ್ತು ತೆಲಂಗಾಣ ಸಹ ಬರುತ್ತೆ. ಅದಾದಮೇಲೆ ಸೌತ್ ಈಸ್ಟಲ್ಲಿ ತಮಿಳ್ನಾಡು, ಈ ಕಡೆ ಅರೇಬಿಯನ್ ಸಿ ಮತ್ತು ಗೋವಾ, ಈ ರೀತಿ ಎಲ್ಲ ನೇಬರಿಂಗ್ ಕಂಟ್ರೀಸು ಇಲ್ಲಿ ಇದೆ. ಸೈಜ್, ಕರ್ನಾಟಕ ಸ್ಟ್ರೆಚಸ್ ಓವರ್ ಅನ್ ಏರಿಯಾ ಆಫ್ 191,791 ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ಇದಿಷ್ಟು ಎಷ್ಟಾಗುತ್ತೆ, 191,791 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಇದು ನಾರ್ತಿಂದ ಸೌತ್ವರೆಗೂ 750 ಕಿಲೋಮೀಟರ್ಸ್, ಮತ್ತು ವೆಸ್ಟಿಂದ ಈಸ್ಟ್ವರೆಗೂ ನಿಮಗೆ 400 ಕಿಲೋಮೀಟರ್ಸ್ ಇದೆ. ಇಟ್ ಈಸ್ ದ ಇಂಡಿಯಾಸ್ 8th largest state with regard to area, and according to the 2011 census, it has 9th position with a population of 6,11,30,704. ಸೊ ಇದು 2011ಅಲ್ಲಿ ಸೆನ್ಸಸ್ನ ತೊಗೊಂಡಿದ್ದಾರೆ. ಸೊ ನಮ್ಮ ಪಾಪ್ಯುಲೇಷನ್ ಎಷ್ಟಿತ್ತು, 6,11,30,704 ಇತ್ತು. ಕರ್ನಾಟಕ ಆಕ್ಯುಪೈಸ್ 5.83% ಆಫ್ ಇಂಡಿಯಾಸ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಇವಾಗ ನಾವು ಇಂಡಿಯಾನ 100% ತಗೊಂಡ್ರೆ ಅಲ್ಲಿ 5.83% ಅಂದ್ಬಿಟ್ಟು ಕರ್ನಾಟಕ ಆಕ್ಯುಪೈ ಮಾಡಿದೆ. At present, there are 30 districts in our state. These districts comprises 176 taluks, 747 hoblies, 347 towns and cities, and 27,481 villages. ಸೊ ಇಲ್ಲಿ 13 ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಇದು 31 ಡಿಸ್ಟ್ರಿಕ್ಸು, ಮತ್ತು ಹೋಬ್ಳೀಸ್ ಎಷ್ಟಿದೆ, ವಿಲೇಜಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್, ಬೆಳಗಾವಿ ಡಿಸ್ಟ್ರಿಕ್ ಇಸ್ ದ ಲಾರ್ಜೆಸ್ಟ್ ಇನ್ ಸೈಜ್ ಆ್ಯಂಡ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ ಇಸ್ ದ ಸ್ಮಾಲೆಸ್ಟ್. ಸೊ ಯಾವ ಡಿಸ್ಟ್ರಿಕ್ಕು ಲಾರ್ಜ್ ಮತ್ತು ಸ್ಮಾಲ್, ಬೆಳಗಾವಿ ದೊಡ್ಡದು, ಬೆಂಗಳೂರು ಅರ್ಬನ್ ಬಂದ್ಬಿಟ್ಟು ಅಂದರೆ ಬೆಂಗಳೂರು ಸಿಟಿ ಅಂತೀವಲ್ಲ, ಸೊ ಅದು ಬಂದ್ಬಿಟ್ಟು ಚಿಕ್ಕದು. ದ ಸ್ಟೇಟ್ ಹ್ಯಾಸ್ ಬೀನ್ ಡಿವೈಡ್ ಇಂಟು 4 divisions ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಕರ್ನಾಟಕನ 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಯಾವುದಪ್ಪ ಅಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರ್ಗಿ. ಇನ್ನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾರಿಗೆ ತುಂಬ ನೀಡಿದೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಬರ್ತಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.